ಹಲೋ ಸ್ಟೂಡೆಂಟ್ಸ್. ಸೊ ನಾವಿವತ್ತು ಕಂಪ್ಯೂಟರ್ ಆರ್ಕಿಟೆಕ್ಚರ್ ಬಗ್ಗೆ ತಿಳ್ಕೊಳ್ಳೋಣ. ಇಂಟರ್ಫೇಸಿಂಗ್ ಆ್ಯಂಡ್ ಮೆಮೊರಿ ಆರ್ಗನೈಸೇಷನ್ ಇನ್ ಕಂಪ್ಯೂಟರ್ಸ್. ಸೊ ಇದು ಕಂಪ್ಯೂಟರ್ ಆರ್ಕಿಟೆಕ್ಚರ್ ಹೇಗಿದೆ ಅಂತ ನಾವು ಫಸ್ಟ್ ನೋಡೋಣ. ಸೊ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅನ್ನೋದು ಹೈ ಲೆವೆಲ್ ಡಿಸೈನ್ ಮತ್ತು ಫಂಕ್ಷನ್ಸ್. ಸೊ ಒಂದು ಸಿಸ್ಟಮಲ್ಲಿ, ಒಂದು ಕಂಪ್ಯೂಟರಲ್ಲಿ ಸೊ ಬಿಹೇವಿಯರ್ ಹೇಗಿರಬೇಕು, ಸೊ ಹೈ ಲೆವೆಲ್ ಡಿಸೈನ್ ಹೇಗಿರಬೇಕು, ಸೊ ಯಾವ ಪಾರ್ಟ್ ಏನೇನು ಫಂಕ್ಷನ್ ಮಾಡುತ್ತೆ ಅಂತ ಡಿಸ್ಕ್ರೈಬ್ ಆಗುತ್ತೆ ಕಂಪ್ಯೂಟರ್ ಆರ್ಕಿಟೆಕ್ಚರ್. ಸೊ ಆರ್ಕಿಟೆಕ್ಚರ್ ಅಂತಲೇ ಅರ್ಥ ಮಾಡ್ಕೋಬೇಕು ನಾವು. ಸೊ ಯಾವ ಡಿಸೈನ್ ಹೇಗಿರಬೇಕು, ಸೊ ಹೇಗೆ ಪ್ರಾಸೆಸ್ ನಡೀಬೇಕು, ಅದೆಲ್ಲ ಡೀಟೇಲಾಗಿ ಬರುತ್ತೆ ಇದರಲ್ಲಿ. ಸೊ ಪ್ರೋಗ್ರಾಮರ್ ಇದನ್ನ ಆಲ್ಮೋಸ್ಟ್ ಡಿಸೈನ್ ಮಾಡ್ತಾರೆ. ಸೊ ಪ್ರೋಗ್ರಾಮ್ ಸೊ ಹೇಗೆ ಕಂಟ್ರೋಲ್ ಮಾಡಬೇಕು ಹಾರ್ಡ್ವೇರ್ನ, ಸೊ ಯಾವ ಇನ್ಪುಟ್ಸ್ ಯಾವ ಕಡೆ ಹೋಗಬೇಕು, ಔಟ್ಪುಟ್ಸ್ ಯಾವ ಕಡೆ ಹೋಗಬೇಕು, ಸೊ ಇದೆಲ್ಲ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ ನಮಗೆ. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ಸಿಸ್ಟ್ ಆರ್ಕಿಟೆಕ್ಚರ್ ಅನ್ನೋದು ಬರುತ್ತೆ, ISA ಅಂತಾರೆ ಅದನ್ನು. ಸೊ ಅದೊಂದು ಟೈಪ್ ಆಫ್ ಆರ್ಕಿಟೆಕ್ಚರ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಕಿಟೆಕ್ಚರ್ ನೆಕ್ಸ್ಟ್ ಸ್ಲೈಡಲ್ಲಿ ಬರುತ್ತೆ. ಸೊ ಇಲ್ಲೇನೆಂದರೆ ಲಾಜಿಕ್ ಡಿಸೈನ್ ಇಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ ಕಂಪ್ಯೂಟರ್ ಆರ್ಕಿಟೆಕ್ಚರಲ್ಲಿ. ಸೊ ನೆಕ್ಸ್ಟ್ ಇಂಪ್ಲಿಮೆಂಟ್ ಹೇಗೆ ಮಾಡಬೇಕು ಅಂತ. ಸೊ ಇವೆಲ್ಲ ಸರಿ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅಂತಾರೆ. ಸೊ ನೆಕ್ಸ್ಟ್ ಒನ್ ಇದೇ ಥರ ಇನ್ನೊಂದು ಕಾನ್ಸೆಪ್ಟ್ ಇದೆ, ಅದು ಏನಂದರೆ ಕಂಪ್ಯೂಟರ್ ಆರ್ಗನೈಸೇಷನ್. ಸೊ ಮೇಲೆ ಬಂದು ಆರ್ಕಿಟೆಕ್ಚರ್, ನೆಕ್ಸ್ಟ್ ಆರ್ಗನೈಸೇಷನ್. ಸೊ ಇಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಒಂದೇ ಕಡೆ ಜಾಯ್ನ್ ಆಗ್ತವೆ. ಸೊ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಏನಾಗುತ್ತೆ ಅಂದರೆ ಎಲ್ಲ ಲಾಜಿಕ್ ಸರ್ಕ್ಯೂಟ್ಸ್ ಮತ್ತು ಎಲ್ಲ CPU ಒಳಗಡೆ ಕಾಂಪೊನೆಂಟ್ಸ್ ಎಲ್ಲ ಬರುತ್ತೆ. ಸೊ ಈ ಕಂಪ್ಯೂಟರ್ ಆರ್ಗನೈಸೇಷನಲ್ಲಿ ಇದು ಡಿಫ್ರೆಂಟ್ ಪಾರ್ಟ್ಸ್ ಬರುತ್ತೆ, ಡಿಫ್ರೆಂಟ್ ಹಾರ್ಡ್ವೇರ್ ಪಾರ್ಟ್ಸ್. CPU, ಮೆಮೊರಿ, ಇನ್ಪುಟ್ ಔಟ್ಪುಟ್ ಡಿವೈಸಸ್, ಎಕ್ಸಾಂಪಲ್ ಕೀಬೋರ್ಡ್, ಮೌಸ್, ಪ್ರಿಂಟರ್ ಇನ್ಪುಟ್ ಆಗುತ್ತೆ, ಪ್ರಿಂಟರ್ ಔಟ್ಪುಟ್ ಆಗುತ್ತೆ, ಸ್ಕ್ಯಾನರ್ ಇನ್ಪುಟ್ ಆಗುತ್ತೆ. ಸೊ ಇವೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕಂಪ್ಯೂಟರ್ ಫಂಡಮೆಂಟಲ್ಸ್. ಸೊ CPUಗೆ ಹೇಗೆ ಎಕ್ಸ್ಟರ್ನಲ್ ಡಿವೈಸಸ್ ಕನೆಕ್ಟ್ ಆಗುತ್ತೆ. ಇವಾಗ ನಾವು ಕೀಬೋರ್ಡ್ ಕನೆಕ್ಟ್ ಮಾಡ್ತೀವಿ ಯೂಸ್ ಕೇಬಲಿಂದ. ಸೊ ನಾವು ಇಲ್ಲಿ ಟೈಪ್ ಮಾಡಿದ್ರೆ CPU ಹೋಗಿ ಇನ್ಫಾರ್ಮೇಷನ್ ಡಿಸ್ಪ್ಲೇಯಲ್ಲಿ ಶೋ ಆಗುತ್ತೆ ನಮಗೆ. ಸೊ ಇಷ್ಟೆಲ್ಲ ನಡಿಬೇಕಾದ್ರೆ ಹೇಗೆ ಪ್ರಾಸೆಸ್ ಎಕ್ಸಿಕ್ಯೂಟ್ ಆಗಬೇಕು ಅನ್ನೋದು ಕಂಪ್ಯೂಟರ್ ಆರ್ಗನೈಸೇಷನಲ್ಲಿ ಎಲ್ಲ ಡಿಸೈನ್ ಮಾಡಿರ್ತಾರೆ. ಸೊ ಎಲ್ಲ ಕಂಪೋನೆಂಟ್ಸ್ ಟುಗೆದರ್ ವರ್ಕ್ ಆಗಬೇಕಲ್ವಾ ಅಟ್ ಎ ಟೈಮ್. ಸೊ ಇದೊಂದು ಕ್ರೂಷಿಯಲ್ ಪಾರ್ಟ್ ಆಗಿರುತ್ತೆ ಕಂಪ್ಯೂಟರ್ಗೆ. ಸೊ ಮೇನ್ಲಿ ಕಂಪ್ಯೂಟರ್ ಆರ್ಗನೈಸೇಷನ್ ಅಂದರೆ ಆಪರೇಷನ್ಸ್ ಹೇಗೆ ಮಾಡಬೇಕು, ಪ್ರೋಗ್ರಾಮ್ಸ್ ಯಾವ ಥರ ಎಕ್ಸಿಕ್ಯೂಟ್ ಆಗಬೇಕು, ನೆಕ್ಸ್ಟ್ ಹೇಗೆ ಹಾರ್ಡ್ವೇರ್ ಕಾಂಪೊನೆಂಟ್ಸ್ನ ಕಂಟ್ರೋಲ್ ಮಾಡಬೇಕು. ಸೊ ಆ ಕಂಪ್ಯೂಟರ್ ಆರ್ಕಿಟೆಕ್ಚರ್ಗೆ ಇದೊಂದು ಅಡಿಷನಲ್ ಕಾಂಪೊನೆಂಟ್ ಥರ. ಸೊ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಮಾತ್ರ ಇದ್ರೆ ಆಗಲ್ಲ, ಕಂಪ್ಯೂಟರ್ ಆರ್ಗನೈಸೇಷನ್ ಇರಬೇಕು. ಸೊ ಟುಗೆದರ್ ನಮಗೆ ಒಂದು ಪರ್ಫೆಕ್ಟ್ ಕಂಪ್ಯೂಟರ್ ಆಗುತ್ತೆ. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಇಲ್ಲಿ ಕಂಪ್ಯೂಟರ್ ಆರ್ಗನೈಸೇಷನ್ ಅನ್ನೋದು ಒಂದು ಪಾರ್ಟ್, ಇನ್ನೊಂದು ಕಡೆ ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅನ್ನೋದು ಸೆಕೆಂಡ್ ಪಾರ್ಟ್. ಸೊ ಫಸ್ಟ್ ಕಂಪ್ಯೂಟರ್ ಆರ್ಕಿಟೆಕ್ಚರ್ ನೋಡೋಣ. ಸೊ ಇನ್ಸ್ಟ್ರಕ್ಷನ್ಸ್ ಎಕ್ಸಿಕ್ಯೂಟ್ ಆಗುತ್ತೆ, ಸೊ ಡಿಸೈನ್ ಮಾಡ್ತಾರೆ. ಅಡ್ರೆಸ್ಸಿಂಗ್ ಮೋಡು ಹೇಗಿರಬೇಕು ಅಂತ ಡಿಸೈನ್ ಆಗುತ್ತೆ. ಸೊ CPU ಅಲ್ಲಿ ALUs ಇರುತ್ತೆ. ಸೊ ವಿತೌಟ್ ALU CPU ಕೆನಾಟ್ ವರ್ಕ್. ಸೊ ನೆಕ್ಸ್ಟ್ ಪೈಪ್ಲೈನ್. ಸೊ ಇಂಟರ್ನಲ್ ಡಿಸೈನ್ ಹೇಗಿರಬೇಕು CPU ಅಲ್ಲಿ. ನೆಕ್ಸ್ಟ್ ಎಕ್ಸಾಂಪಲ್ ಇಂಟೆಲ್ ಚಿಪ್ಸ್, ಇಂಟೆಲ್ i5, i7, i9, Ryzen 7, Ryzen 9. ಸೊ ಇವೆಲ್ಲ ಚಿಪ್ಸೆಟ್ಸ್. ಸೊ ನೆಕ್ಸ್ಟ್ ಒನ್ ಕಂಪ್ಯೂಟರ್ ಆರ್ಗನೈಸೇಷನ್. ಸೊ ಇಲ್ಲಿ ಇನ್ಪುಟ್ ಔಟ್ಪುಟ್ ಡಿವೈಸಸ್ನ ಕಂಟ್ರೋಲ್ ಮಾಡುತ್ತೆ. ಸೊ ಸಿಸ್ಟಮ್ ಮೆಮೊರಿನ ಕಂಟ್ರೋಲ್ ಮಾಡುತ್ತೆ, ರ್ಯಾಮ್ ಕಂಟ್ರೋಲ್ ಮಾಡುತ್ತೆ. ಸೊ ಸಿಸ್ಟಮಲ್ಲಿರೋ ಕಾಂಪೊನೆಂಟ್ಸ್ ಎಲ್ಲ ಕಂಟ್ರೋಲ್ ಮಾಡುತ್ತೆ ಕಂಪ್ಯೂಟರ್ ಆರ್ಗನೈಸೇಷನ್ ಡಿಸೈನ್. ಸೊ ನೆಕ್ಸ್ಟ್ ಬೇಸಿಕ್ ಟರ್ಮಿನಾಲಜೀಸ್. ಸೊ ಕಂಪ್ಯೂಟರ್ ಆರ್ಗನೈಸೇಷನ್ ಆರ್ ಕಂಪ್ಯೂಟರ್ ಆರ್ಕಿಟೆಕ್ಚರಲ್ಲಿ ಬೇಸಿಕ್ ಕೀವರ್ಡ್ಸ್ ಇರುತ್ತೆ ಸ್ವಲ್ಪ. ಸೊ ಫಸ್ಟ್ ಒನ್ ಕಂಟ್ರೋಲ್ ಯೂನಿಟ್. ಸೊ ಅದನ್ನು ಶಾರ್ಟ್ ಫಾರ್ಮ್ ಆಗಿ CU ಅಂತ ಕರಿಬೋದು. ಸೊ ಕಂಟ್ರೋಲ್ ಯೂನಿಟ್ ಅನ್ನೋದು ಏನು ಮಾಡುತ್ತೆ ಅಂದರೆ, ಸೊ ಡಿಫ್ರೆಂಟ್ ಪ್ರಾಸೆಸರ್ ಕಂಟ್ರೋಲ್ ಸಿಗ್ನಲ್ಸ್ನ ಅದು ಕಂಟ್ರೋಲ್ ಮಾಡುತ್ತೆ. ಸೊ ಅಲ್ಲೇನಾಗುತ್ತೆ, ಇನ್ಪುಟ್ ಔಟ್ಪುಟ್ ಸಿಗ್ನಲ್ಸ್ ಇರುತ್ತಲ್ವಾ, ಸೊ ಅದು ಯಾವ ಕಡೆಯಿಂದ ಯಾವ ಕಡೆ ಹೋಗಬೇಕು, ಇನ್ಪುಟ್ ಯಾವ ಕಡೆ ಔಟ್ಪುಟ್ ಯಾವ ಕಡೆ ಅಂತ ಎಲ್ಲ ಮೆಮೊರಿಯಲ್ಲಿ ಸ್ಟೋರ್ ಮಾಡ್ಕೊಳುತ್ತೆ. ಮೆಮೊರಿ ಅಂದರೆ ಅದೊಂದು ಪ್ರಾಸೆಸರ್ ಥರ. ಇಟ್ ವಿಲ್ ಕಂಟ್ರೋಲ್ ಆಲ್ ದ ಸಿಗ್ನಲ್ಸ್. ಸೊ ನೆಕ್ಸ್ಟ್
ಕೋಡ್ನ ಇನ್ಸ್ಟ್ರಕ್ಷನ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸಪೋಸ್ ನಾವು ಏನಾದರೂ ಪ್ರೋಗ್ರಾಮಿಂಗ್ ಮಾಡಿದ್ರೆ ಆ ಪ್ರೋಗ್ರಾಮಿಂಗ್ ಕೋಡ್ನ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಮಾಡಿ ಔಟ್ಪುಟ್ ಡಿವೈಸಸ್ಗೆ ಇಲ್ಲಾಂದರೆ ಒಳಗಡೆ ಇರೋ ಮೆಮೊರಿಗೆ ಕಂಟ್ರೋಲ್ ಮಾಡುತ್ತೆ. ಸೊ ಇಲ್ಲಿ ಡೇಟಾ ಹೇಗೆ ಮೂವ್ ಆಗುತ್ತೆ ಅನ್ನೋದು ಥ್ರೂಔಟ್ ಸಿಸ್ಟಮ್ ಕಂಟ್ರೋಲ್ ಯೂನಿಟ್ ಅನ್ನೋದು ಇನ್ಚಾರ್ಜ್ ಆಗಿರುತ್ತೆ. ಸೊ ನೆಕ್ಸ್ಟ್ ಇನ್ಪುಟ್ ಔಟ್ಪುಟ್ ಡಿವೈಸಸ್. ಸೊ ಇನ್ಪುಟ್ ಔಟ್ಪುಟ್ ಡಿವೈಸಸ್ ನಾವು ದಿನ ನೋಡ್ತಾ ಇರ್ತೀವಿ. ಸೊ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಏನು ಕಂಟ್ರೋಲ್ ಮಾಡುತ್ತೆ ಅಂದರೆ CPU ಕಂಟ್ರೋಲ್ ಮಾಡುತ್ತೆ ಅವನ್ನೆಲ್ಲ. ಎಕ್ಸಾಂಪಲ್ ನಾನು ಒಂದು ಪೇಪರ್ ಇದೆ ನನ್ನ ಹತ್ರ ಪ್ರಿಂಟರ್ ಪ್ಲಸ್ ಸ್ಕ್ಯಾನರ್ ಇದೆ. ಸೊ ನಾನು ಫಸ್ಟು ಸ್ಕ್ಯಾನ್ ಮಾಡ್ತೀನಿ, ಅದನ್ನು ಒಂದು ಕಾಪಿ ಬೇಕು ನನಗೆ. ಸೊ ನನ್ನ ಹತ್ರ ಜೆರಾಕ್ಸ್ ಮಿಷಿನ್ ಇಲ್ಲ. ಸೊ ಅವಾಗೇನು ಮಾಡ್ತೀನಿ, ಸೊ ನಾನು ಸ್ಕ್ಯಾನರ್ ಓಪನ್ ಮಾಡಿ ಅದನ್ನು ಸ್ಕ್ಯಾನ್ ಮಾಡಿ CPU ಕಳಿಸ್ತೀನಿ. ಸೊ ಪ್ರಿಂಟ್ ಮಾಡು ಇದನ್ನು ಅಂತ. ಸೊ ಸ್ಕ್ಯಾನ್ ಮಾಡಿದ್ಮೇಲೆ ಡಿಸ್ಪ್ಲೇ ಆಗುತ್ತೆ ಮಾನಿಟರಲ್ಲಿ. ಸೊ ಡಿಸ್ಪ್ಲೇ ಆದಾಗ ನಾವೆಲ್ಲ ಕರೆಕ್ಟಾಗಿದೆಯೋ ಇಲ್ವೋ ಅಂತ ನೋಡಿಕೊಂಡು ಸೊ ನಾನು ಪ್ರಿಂಟ್ ಕೊಡ್ತೀನಿ. ಸೊ ಪ್ರಿಂಟಿಂಗ್ ಮಿಷಿನ್ಗೆ ಯಾರು ಇದು ಇನ್ಫಾರ್ಮೇಷನ್ ಪಾಸ್ ಮಾಡ್ತಾರೆ, CPU ಇನ್ಫಾರ್ಮೇಷನ್ ಪಾಸ್ ಮಾಡುತ್ತೆ. ಸೊ ಅವಾಗ ಅದು ಪ್ರಿಂಟ್ಔಟ್ ಬರುತ್ತೆ. ಸೊ ಇಲ್ಲಿ ನಾನು ಇನ್ಪುಟ್ ಕೊಡ್ತೀನಿ, ಔಟ್ಪುಟ್ ಬರ್ತಿದೆ. ಸೊ ಇನ್ಪುಟ್ ಔಟ್ಪುಟ್ ಡಿವೈಸಸ್ನ ಕಂಟ್ರೋಲ್ ಮಾಡುತ್ತೆ CPU. ಇದೊಂದು ಟರ್ಮಿನಾಲಜಿ. ಇನ್ಪುಟ್ ಔಟ್ಪುಟ್ ಡಿವೈಸಸ್ ಅನ್ನೋದು ಒಂದು ಕೀವರ್ಡ್. ಸೊ ನಾವು ಸುಮಾರಾಗಿ ಯೂಸ್ ಮಾಡ್ತಿದ್ದೀವಿ. ಸೊ ಇಲ್ಲಿ ಫಿಗರ್ ಬೇಸಿಕ್ CPU ಸ್ಟ್ರಕ್ಚರ್. ಸೊ ALU ಹೇಗಿರುತ್ತೆ ಅಂತ ಒಂದು ಡಯಾಗ್ರಾಮ್. ಸೊ ALU ಅಂದರೆ ಫುಲ್ ಫಾರ್ಮ್ ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್. ಸೊ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅನ್ನೋದು ಒಂದು ಪಾರ್ಟ್ ಆಫ್ CPU. ಸೊ CPU ಅಲ್ಲಿ ಇರ್ತದೆ. ಸೊ ಅದೇನು ಮಾಡುತ್ತೆ ಅಂದರೆ ಎಲ್ಲ ಕ್ಯಾಲ್ಕುಲೇಷನ್ಸು CPUಗೆ ಏನೇನು ಬೇಕು ಅಂತ ಎಲ್ಲ ತಿಳ್ಕೊಂಡು ಎಲ್ಲ ಕ್ಯಾಲ್ಕುಲೇಷನ್ಸು ಪ್ರಾಸೆಸ್ ಮಾಡಿ ಸೊ ಬೇಕಾಗಿರೋ ಔಟ್ಪುಟ್ ಆರ್ ಇನ್ಪುಟ್ಸ್ ಕೊಡುತ್ತೆ. ಎಕ್ಸಾಂಪಲ್ ಅಡಿಷನ್, ಸಬ್ಸ್ಟ್ರಾಕ್ಷನ್, ಕಂಪ್ಯಾರಿಸನ್ಸ್, ಲಾಜಿಕಲ್ ಆಪರೇಷನ್ಸ್ ಮಾಡುತ್ತೆ, ಬಿಟ್ ಶಿಫ್ಟಿಂಗ್ ಆಪರೇಷನ್ಸ್, ಅರ್ಥಮೆಟಿಕ್ ಆಪರೇಷನ್ಸು ಎಕ್ಸಿಕ್ಯೂಟ್ ಆಗುತ್ತೆ CPU ಅಲ್ಲಿ. ಸೊ ಇಲ್ಲಿ ಡಯಾಗ್ರಾಮ್ ನೋಡೋಣ ಇವಾಗ. ಮೆಮೊರಿ. ಸೊ ಎಲ್ಲ ಕಾಂಪೊನೆಂಟ್ಸು ಮೆಮೊರಿಯಲ್ಲಿ ಇರುತ್ತೆ. ಸೊ ಫಸ್ಟ್ CPU ಬರೋಣ. ಸೊ ALU, PCIR, MIR, MDR, CU ಕಂಟ್ರೋಲ್ ಯೂನಿಟ್, ಅಕ್ಯುಮುಲೇಟರ್, ಜನರಲ್ ಪರ್ಪಸ್ ರಿಜಿಸ್ಟರ್. ಸೊ ಇಷ್ಟೆಲ್ಲ CPU ಅಲ್ಲಿ ಇರುತ್ತೆ. ನೆಕ್ಸ್ಟ್ ಇನ್ಪುಟ್ ಔಟ್ಪುಟ್ ಬಸ್ಸು CPU ಕರೆಕ್ಟ್ ಆಗಿರುತ್ತೆ. ಸೊ ಇನ್ಪುಟ್ ಔಟ್ಪುಟ್ ಇಂಟರ್ಫೇಸ್ ಸಿಸ್ಟಮಲ್ಲೇ ಇರುತ್ತೆ. ಡಿವೈಸ್ ಸೊ ಎಕ್ಸ್ಟರ್ನಲ್ ಡಿವೈಸಸ್ ಆದರೂ ಆಗ್ಬೋದು ಆರ್ ಕನೆಕ್ಟೆಡ್ ಡಿವೈಸ್ ಆದರೂ ಆಗ್ಬೋದು. ಸೊ ಎಲ್ಲ ಡಿವೈಸಸ್ನ CPU ಕಂಟ್ರೋಲ್ ಮಾಡುತ್ತೆ. ಬೇಕಾಗಿರೋ ಇನ್ಫಾರ್ಮೇಷನ್ ಎಲ್ಲ ಮೆಮೊರಿಯಲ್ಲಿ ಸ್ಟೋರ್ ಮಾಡ್ಕೊಳುತ್ತೆ. ಸೊ ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಸೊ ಟೈಪ್ಸ್ ಆಫ್ ಕಂಪ್ಯೂಟರ್ ಆರ್ಕಿಟೆಕ್ಚರ್. ಸೊ ಇಲ್ಲಿ 2 ಟೈಪ್ಸ್ ಬರುತ್ತೆ. ಕಂಪ್ಯೂಟರ್ ಆರ್ಕಿಟೆಕ್ಚರ್ ಅನ್ನೋದು ಟೂ ಟೈಪ್ಸಲ್ಲಿ ಡಿವೈಡ್ ಮಾಡ್ಕೊತಾರೆ. ಡಿವೈಡ್ ಅಲ್ಲ, ಅದು ಆ್ಯಕ್ಚುಲಿ ಒಂದು 2 ಸ್ಟೈಲ್ಸ್. ಸೊ ಡಿಫ್ರೆಂಟ್ ಸ್ಟೈಲ್ಸ್ ಇರ್ಬೋದು. ಸೊ ಮೇಜರ್ ಆಗಿ 2 ಸ್ಟೈಲ್ಸ್ ಯೂಸ್ ಮಾಡ್ತೀವಿ. ಒನ್ ನ್ಯೂಮನ್ ಆರ್ಕಿಟೆಕ್ಚರ್, ಸೆಕೆಂಡ್ ಒನ್ ಹಾರ್ವರ್ಡ್ ಆರ್ಕಿಟೆಕ್ಚರ್. ಸೊ ಫಸ್ಟ್ ಒನ್ ನ್ಯೂಮನ್ ಆರ್ಕಿಟೆಕ್ಚರಲ್ಲಿ ಹೇಗಿರುತ್ತೆ ಅಂತ ನೋಡೋಣ. ಸೊ ಇಲ್ಲೇನಂದರೆ ಒಂದು ಮೆಮೊರಿ ಯೂಸ್ ಮಾಡ್ತಾರೆ, ಒಂದು ಸ್ಟೋರೇಜ್ ಯೂಸ್ ಮಾಡ್ತಾರೆ. ಅಲ್ಲಿ ಏನು ಸ್ಟೋರ್ ಆಗಿರುತ್ತೆ ಅಂದರೆ ಪ್ರೋಗ್ರಾಮ್, ಇನ್ಸ್ಟ್ರಕ್ಷನ್ಸ್ ಮತ್ತು ಡೇಟಾ. ಸೊ ಡೇಟಾನೂ ಅಲ್ಲೇ ಇರುತ್ತೆ. ಸೊ ಆ ಡೇಟಾಗೆ ಬೇಕಾಗಿರೋ ಪ್ರೋಗ್ರಾಮ್, ಇನ್ಸ್ಟ್ರಕ್ಷನ್ಸು ಒಂದೇ ಕಡೆ ಇರುತ್ತೆ. ಸೊ ಇದು ಒನ್ ನ್ಯೂಮನ್ ಆರ್ಕಿಟೆಕ್ಚರ್. ಸೊ ನೆಕ್ಸ್ಟ್ ಪಾಯಿಂಟ್. ಸೊ CPU ಏನು ಮಾಡುತ್ತೆ ಅಂದರೆ ಫಸ್ಟ್ ಇನ್ಸ್ಟ್ರಕ್ಷನ್ಸ್ನ ಫೆಚ್ ಮಾಡುತ್ತೆ. ಸೊ ಮೆಮೊರಿಯಲ್ಲಿ ಇರುತ್ತಲ್ವಾ, ಒಂದೇ ಕಡೆ ಇರುತ್ತೆ, ಎರಡು ಇನ್ಸ್ಟ್ರಕ್ಷನ್ಸ್ ಪ್ಲಸ್ ಡೇಟಾ ಒಂದೇ ಕಡೆ ಇರುತ್ತೆ. ಸೊ ಅದಕ್ಕೆ CPU ಏನು ಮಾಡುತ್ತೆ, ಇನ್ಸ್ಟ್ರಕ್ಷನ್ಸ್ನ ಫಸ್ಟ್ ಫೆಚ್ ಮಾಡುತ್ತೆ, ತಗೊಳುತ್ತೆ ಅದು. ಸೊ ಆಮೇಲೆ ಡೇಟಾ ತಗೊಂಡು, ಸೊ ಎರಡು ಒಂದೇ ಪ್ಲೇಸಲ್ಲಿ ಇರುತ್ತಲ್ವಾ, ಸೊ ಫಸ್ಟ್ ಇನ್ಸ್ಟ್ರಕ್ಷನ್ ತಗೊಳುತ್ತೆ ಮತ್ತು ಡೇಟಾ ತಗೊಳುತ್ತೆ. ಸೊ ಒಂದಾದ್ಮೇಲೆ ಒಂದು ಹೀಗೆ ರಿಪೀಟ್ ಆಗ್ತಾ ಇರುತ್ತೆ. ಇನ್ಸ್ಟ್ರಕ್ಷನ್ಸ್ ಫಸ್ಟ್, ನೆಕ್ಸ್ಟ್ ಡೇಟಾ, ಇನ್ಸ್ಟ್ರಕ್ಷನ್ ಫಸ್ಟ್, ನೆಕ್ಸ್ಟ್ ಡೇಟಾ. ಸೊ ಥರ್ಡ್ ಪಾಯಿಂಟ್. ಸೊ ಈ ಡಿಸೈನ್ ಸ್ವಲ್ಪ ಸಿಂಪಲ್ ಆಗಿದೆ. ಸೊ ಇದೇ ಇಲ್ಲಿ ಹೇಳ್ತಿರೋದು, ಡಿಸೈನ್ ಇಸ್ ಸಿಂಪ್ಲರ್ ಮೋಸ್ಟ್ ಟ್ರೆಡಿಷನಲ್ ಕಂಪ್ಯೂಟರ್ಸ್. ಸೊ ಇದು ತುಂಬ ಟ್ರೆಡಿಷನಲ್ ಕಂಪ್ಯೂಟರ್ಸಲ್ಲಿ ಇದೇ ಆರ್ಕಿಟೆಕ್ಚರ್ ಯೂಸ್ ಮಾಡ್ತಾರೆ. ಏನಂದರೆ ಆರ್ಕಿಟೆಕ್ಚರ್ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸ್ ಒಂದೇ ಕಡೆ ಇರುತ್ತೆ. ಸೊ CPU ಏನು ಮಾಡುತ್ತೆ, ಇನ್ಸ್ಟ್ರಕ್ಷನ್ಸ್ ಮತ್ತು ಡೇಟಾನ ಫೆಚ್ ಮಾಡಿಕೊಂಡು ಒಂದಾದ್ಮೇಲೆ ಒಂದು ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ.
ಸೊ ನೆಕ್ಸ್ಟ್ ಸ್ಟೈಲ್ ಹಾರ್ಡ್ವರ್ಡ್ ಆರ್ಕಿಟೆಕ್ಚರ್. ಸೊ ಇಲ್ಲಿ ಏನಂದರೆ ಇದಕ್ಕೆ ಸ್ವಲ್ಪ ಆಪೋಸಿಟ್ ಅಷ್ಟೇ. ಫಸ್ಟ್ ಒನ್ ನ್ಯೂಮನ್ ಆರ್ಕಿಟೆಕ್ಚರ್ಗೆ ಆಪೋಸಿಟ್. ಸೊ ಅಲ್ಲೇನಾಗುತ್ತೆ ಅಂದರೆ ಒನ್ ನ್ಯೂಮನಲ್ಲಿ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ ಒಂದೇ ಕಡೆ ಇರುತ್ತೆ. ಸೊ ಇಲ್ಲಿ ಹಾರ್ವರ್ಡ್ ಆರ್ಕಿಟೆಕ್ಚರಲ್ಲಿ ಸೊ 2 ಸಪರೇಟ್ ಮೆಮೊರೀಸ್ ಇರುತ್ತೆ. ಒಂದು ಕಡೆ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಸ್, ಇನ್ನೊಂದು ಕಡೆ ಡೇಟಾ. ಸೊ ಸ್ವಲ್ಪ ಈಸಿ ಇದೆ ಈ ಟಾಪಿಕ್. ಸೊ ನೆಕ್ಸ್ಟ್ ಸಿ ಪಿ ಯು ಏನು ಮಾಡ್ತಿದ್ರೆ ಫಸ್ಟ್ ಇನ್ಸ್ಟ್ರಕ್ಷನ್ಸ್ ಮತ್ತು ಡೇಟಾ ಅಟ್ ದ ಸೇಮ್ ಟೈಮ್ ಫೆಚ್ ಮಾಡುತ್ತೆ. ಸೊ ಇದೇನಾಗುತ್ತೆ ಸ್ವಲ್ಪ ಫಾಸ್ಟ್ ಆಗುತ್ತೆ. ಸೊ ಪ್ರೀವಿಯಸ್ ಒನ್ ನ್ಯೂಮನ್ ಆರ್ಕಿಟೆಕ್ಚರ್ ಏನಾಗುತ್ತೆ ಅಂದರೆ ಫಸ್ಟ್ ಇನ್ಸ್ಟ್ರಕ್ಷನ್ ತಗೊಳುತ್ತೆ ಮತ್ತೆ ಡೇಟಾ ತಗೊಳುತ್ತೆ. ಸೊ ಟೈಮ್ ವೇಸ್ಟ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ ಅಟ್ ಎ ಟೈಮ್ ಇನ್ಸ್ಟ್ರಕ್ಷನ್ಸ್ ಮತ್ತು ಡೇಟಾ ಎರಡು ಫೆಚ್ ಆಗುತ್ತೆ ಫ್ರಮ್ ಡಿಫರೆಂಟ್ ಮೆಮೊರೀಸ್. ಸೊ ನೆಕ್ಸ್ಟ್ ಈ ಕಾಲದಲ್ಲಿ ಎಲ್ಲ ಇದೇ ಯೂಸ್ ಮಾಡ್ತಿರೋದು ಹಾರ್ಡ್ವರ್ಡ್ ಆರ್ಕಿಟೆಕ್ಚರ್. ಸೊ ಎಂಬೆಡೆಡ್ ಪ್ರೊಸೆಸರ್ಸ್ ಇರುತ್ತೆ ಈ ಮಾಡರ್ನ್ ಸಿಸ್ಟಮ್ಸಲ್ಲಿ. ಸೊ ಅದರಲ್ಲಿ ಇದೇ ಯೂಸ್ ಮಾಡ್ತಾರೆ ಹಾರ್ಡ್ವರ್ಡ್ ಆರ್ಕಿಟೆಕ್ಚರ್. ಸೊ ದಟ್ಸ್ ದ ಎಂಡ್ ಗೈಸ್. Thank you all. Bye.